ಸಿಎಂ ಪುತ್ರ ಯತೀಂದ್ರ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಹಲವು ಚರ್ಚೆಗಳಿಗೆ ಹಲವು ರೀತಿಯ ವ್ಯಾಖ್ಯಾನಗಳಿಗೆ ಕಾರಣ ಆಗಿದ್ದು ಪರ ವಿರೋಧದ ಚರ್ಚೆಗೆ ವೇದಿಕೆ ನಿರ್ಮಾಣ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅವರು ಪದೇ ಪದೇ ತಮ್ಮ ಸ್ಟೇಟ್ಮೆಂಟ್ ಈ ಅರ್ಥದಲ್ಲಿ ಕೊಟ್ಟಿದ್ದು ಅಂತ ಎಷ್ಟೇ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ತಾ ಇದ್ರೂ ಕೂಡ ರಾಜಕೀಯದಲ್ಲಿ ಮಾತ್ರ ಗುರಿ ಒಂದು ಕಡೆ ಇತ್ತು, ಬಾಣನ ಇನ್ನೊಂದು ರೀತಿಯಲ್ಲಿ ಪ್ರಯೋಗ ಮಾಡಿದ್ರು ಅದು ಇನ್ನೊಬ್ಬರಿಗೆ ಹೋಗಿ ಬಿತ್ತು ಅನ್ನುವಂತಹ ಚರ್ಚೆ ಅಂತೂ ಜೋರಾಗಿದೆ. ಇದು ಯಾವ ರೀತಿ KPCC ಗಮನಿಸ್ತಾ ಇದೆ, ಯಾವ ರೀತಿ AICC ಗಮನಿಸ್ತಾ ಇದೆ? ಟೆಕ್ನಿಕಲಿ KPCC ಅಂಡರಲ್ಲಿ ಯತೀಂದ್ರ ಬಂದರೂ ಕೂಡ ಅವರಿಗೆ ಒಂದೇ ಒಂದು ನೋಟಿಸನ್ನು ಇತರೆ ಶಾಸಕರ ರೀತಿ ಯಾಕೆ ಕೊಟ್ಟಿಲ್ಲ ಅನ್ನೋದು DK ಶಿವಕುಮಾರ್ ಬಣದವ್ರ ಮಾತು. ಈ ಕಡೆಗೆ ಹಂಗೆ ಟೆಕ್ನಿಕಲಿ ನೋಟಿಸ್ ಕೊಡೋಕೆ ಹೋದರೆ ರಾಜಕೀಯವಾಗಿ ಬೆಂಕಿ ಹತ್ಕೊಳ್ಳುತ್ತೆ ಅನ್ನೋದು ಪೊಲಿಟಿಕಲ್ ಅನಲಿಸ್ಟ್ಗಳ ಮಾತು. ಹಾಗಾದ್ರೆ ಏನಾಗುತ್ತೆ? ಇದೇ ವಿಚಾರ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಬಿರುಗಾಳಿ ಡಿಸೆಂಬರ್ ತನಕ ಹಾಗೆ ಸುತ್ತಾ ಇರುತ್ತಾ? ಎಷ್ಟು ಜನರನ್ನು ತಗೊಂಡು ಹೋಗುತ್ತೆ? ಯಾರ ಆಟ ಆಡಿಸ್ತಾರೆ, ಯಾರ ಆಟ ಕೆಡಿಸ್ತಾರೆ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೋಡ್ತಾ ಹೋಗೋಣ. ಪುತ್ರನಿಂದ ವಿವರಣೆಯನ್ನ CM ಸಿದ್ದರಾಮಯ್ಯ ಕೇಳಿದ್ರಂತೆ. ರಾಯಭಾಗದಲ್ಲಿ ನಡೆದ ಬೆಳವಣಿಗೆ ಬಗ್ಗೆ ಯತೀಂದ್ರ ವಿವರಣೆಯನ್ನ ಅವರ ತಂದೆಗೆ ಕೊಟ್ರಂತೆ. ತಂದೆ ಬಳಿ ಯತೀಂದ್ರ ಹೇಳಿದ್ದೇನು ಹಾಗಾದ್ರೆ? ಸಚಿವ ಸತೀಶ್ ಜಾರಕಿಹೊಳಿ ಪರ ಬಹಿರಂಗವಾಗಿ ಬ್ಯಾಟಿಂಗ್ ಆಡಿದ್ರು. ಅಂದರೆ ನಾಯಕತ್ವ, ವೈಚಾರಿಕತೆ, ಸ್ಪಷ್ಟತೆ ಅಂತೆಲ್ಲ ಅವರು ಬಹಿರಂಗವಾಗಿ ಮಾತನಾಡಿದ್ರು. ಸೊ ಇದರ ವಿವರಣೆಯನ್ನ ಹೇಳಿಕೆ ಕೊಟ್ಟ ನಂತರ, ಹೈಕೋರ್ಟ್ ಹೇಳಿಕೆ ಕೊಟ್ಟ ನಂತರ ಸಿದ್ದರಾಮಯ್ಯ ಅವರು ಪಡೆದಿದ್ದಾರೆ ಅನ್ನೋದು ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಬಟ್ ಎಲ್ರಿಗೂ ಆಶ್ಚರ್ಯ ಅನ್ಸೋದೇನು ಅಂದರೆ ಸಿದ್ದರಾಮಯ್ಯ ಅವರ ಇಶಾರೆ ಇಲ್ಲದೆ ಯತೀಂದ್ರ ಇಂಥದ್ದೊಂದು ಸ್ಟೇಟ್ಮೆಂಟನ್ನು ಬಹಿರಂಗ ಸಮಾವೇಶದಲ್ಲಿ ಕೊಡೋದಕ್ಕೆ ಸಾಧ್ಯ ಇದೆಯಾ? ನಾವು ಫಸ್ಟ್ ಡೇಯಿಂದ ಹೇಳ್ತಾ ಇದ್ವಿ, ರಾಜಕಾರಣದಲ್ಲಿ ಹೆಂಗಾಗತ್ತಂದರೆ ರಾಜಕಾರಣಿಗಳ ಬಾಯಿಂದ ಬರುವಂತಹ ಶಬ್ದ ಅವ್ರದ್ದೇ, ಮಾತು ಬೇರೆಯವ್ರದ್ದಾಗಿರುತ್ತೆ. ಹಂಗೆ ಕಾಣಿಸ್ತಾ ಇತ್ತು. ಯಾಕಂದರೆ ತಂದೆಯ ನೆರಳಿನಲ್ಲೇ ರಾಜಕಾರಣವನ್ನು ಮಾಡ್ಕೊಂಡು ಬಂದವರು ಯತೀಂದ್ರ ಅವರು. ಏನು ವಿವರಣೆ ಕೇಳಿದ್ದಾರೆ ನೋಡೋಣ. ಹಾಗಾದರೆ CM ಸಿದ್ದರಾಮಯ್ಯನವರ ಹತ್ರ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ಏನು, ಯಾವ ರೀತಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ? ಸಾಮಾಜಿಕ ನ್ಯಾಯ, ಪ್ರಗತಿಪರ ವಿಚಾರ, ಸಿದ್ಧಾಂತದ ಬಗ್ಗೆ ನಾನು ಪ್ರಸ್ತಾಪಿಸಿದ್ದೆ ವೇದಿಕೆಯ ಕಾರ್ಯಕ್ರಮದ ವಿಚಾರ. ನಿಮ್ಮ ವಿಚಾರಧಾರೆಗಳು ಸತೀಶ್ ಜಾರಕಿಹೊಳಿ ಅವರಲ್ಲಿಯೂ ಕೂಡ ಇದೆ, ಇದನ್ನೇ ಹೇಳಿದ್ದೇನೆ. ಸೈದ್ಧಾಂತಿಕವಾಗಿ ಮಾತನಾಡಿದ್ದೇನೆ. 2028ರ ನಂತರದ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಾತನಾಡಿದ್ದೇನೆ ವಿನಃ ಈಗಿನ ರಾಜಕಾರಣಕ್ಕೆ ಅದನ್ನು ತಾಳೆ ಹಾಕುವಂತಹ ಕೆಲಸ ಆಗಿಲ್ಲ. CM ವಿಚಾರವಾಗಲಿ, ರಾಜಕೀಯ ವಿಚಾರವಾಗಲಿ ಬಹಿರಂಗ ವೇದಿಕೆಯಲ್ಲಿ ನಾನು ಪ್ರಸ್ತಾಪಿಸೇ ಇಲ್ಲ. ನಾನು ಮಾತನಾಡಿದ್ದು ಸೈದ್ಧಾಂತಿಕವಾಗಿ. ಅದಾದ ಬಳಿಕ ನಾನು ನನ್ನ ಹೇಳಿಕೆಯ ಬಗ್ಗೆ ಕ್ಲಾರಿಟಿ ಕೂಡ ಕೊಟ್ಟಿದ್ದೇನೆ. ಇವತ್ತಿಗೂ ನನ್ನ ಹೇಳಿಕೆಗೆ ನಾನು ಬದ್ಧನಾಗೆ ನಿಂತಿದ್ದೇನೆ. ನನ್ನ ಹೇಳಿಕೆಯನ್ನು ನಾಯಕತ್ವ ವಿಚಾರಕ್ಕೆ ಕೆಲವರು ಲಿಂಕ್ ಮಾಡ್ತಿದ್ದಾರೆ. ಇದರಲ್ಲಿ ಯಾವುದೇ ವಿವಾದವೂ ಇಲ್ಲ, ಯಾವುದೇ ರೀತಿಯ ಗೊಂದಲವೂ ಇಲ್ಲ. ಈ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳೋದಕ್ಕೆ ನಾನು ರೆಡಿ ಇದ್ದೇನೆ ಅಂಥೇಳಿ ಯತೀಂದ್ರ ಅವರು CM ಸಿದ್ದರಾಮಯ್ಯನವರಿಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದೇ ವಿಚಾರವನ್ನು ಕೂಡ CM ಸಿದ್ದರಾಮಯ್ಯನವರು ಕೂಡ ಪ್ರಸ್ತಾಪಿಸಿರುವಂಥದ್ದು. ಏನು ಹೇಳಿದರು ಯತೀಂದ್ರ? ಅದಾದಮೇಲೆ CM ಸಿದ್ದರಾಮಯ್ಯನವರು ಇದಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ತಂದೆಯವರು ಇದು ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಇವತ್ತು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಮೊದಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ರೀತಿಯ ಬೆಳವಣಿಗೆಗಳು. ಒಂದು ಕಡೆ ಅಧಿಕಾರ ಹಂಚಿಕೆ ಅಂದ್ರೆ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಅಂತಾರೆ, ಮತ್ತೊಂದು ಕಡೆ ನವೆಂಬರ್ ಕ್ರಾಂತಿ ಅಂತಾರೆ. ಈ ಸಂದರ್ಭದಲ್ಲಿ ಯತೀಂದ್ರ ಕೊಟ್ಟಂತಹ ಹೇಳಿಕೆ ಸಹಜವಾಗಿಯೇ ಚರ್ಚೆಗೀಡಾಗೇ ಆಗುತ್ತೆ. ಬಟ್ CM ಸಿದ್ದರಾಮಯ್ಯನವರು ಇದಕ್ಕೆ ತೆರೆ ಎಳೆಯುವಂತಹ ನಿಟ್ಟಿನಲ್ಲಿ ಯಾವ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾರೆ? ಜೊತೆಗೆ ಈ ವಿಚಾರಕ್ಕೆ ಯತೀಂದ್ರ ಮತ್ತು ಸಿದ್ದರಾಮಯ್ಯನವರ ನಡುವೆ ಆದಂತಹ ಕಾನ್ವರ್ಜೇಷನ್ ಏನು, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್, ಯತೀಂದ್ರ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಜೊತೆಗೆ ಬೇರೆ ರೀತಿಯಲ್ಲಿ ನಾನಾ ವಿಶ್ಲೇಷಣೆಗಳು ಕೂಡ ನಡೀತಾ ಇದ್ದಾವೆ. ಒಂದು ಕಡೆ DK ಬಣ ರೊಚ್ಚಿಗೆದ್ದಿದೆ, ನಮಗೆಲ್ಲ ನೋಟಿಸ್ ಕೊಡ್ತೀರಾ, ಅವ್ರಿಗೂ ನೋಟಿಸ್ ಕೊಡಿ ಅನ್ನುವಂತಹ ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ DK ಅವರು ಮೌನ ಕ್ರಾಂತಿ. ಈ ಮಧ್ಯೆ
ಆ ಥರದ ಹೇಳಿಕೆ ಅಷ್ಟು ಸುದ್ದಿ ಆದಾಗ, ಅಷ್ಟು ವಿವಾದ ಆದಾಗ ಸಿದ್ದರಾಮಯ್ಯನವರು ಸಹಜವಾಗಿ ಕುತೂಹಲಗೊಂಡಿರ್ತಾರೆ, ಯಾಕೆ ಈ ಥರ ಮಾತಾಡಿರ್ಬೋದು ಅಂತ. ಮೊನ್ನೆನೇ ತಮ್ಮ ಪುತ್ರ ಯತೀಂದ್ರ ಅವ್ರ ಜೊತೆ ಈ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಷನನ್ನು ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ. ಅವರೇನೇನೆ ಅದನ್ನು ಬಹಿರಂಗಪಡಿಸಿದ್ದಾರೆ. ಆದರೆ ಯಾಕೆ ನೀವು ಈ ಥರ ಮಾತಾಡಿದೆ ಅನ್ನುವಂಥ ಪ್ರಶ್ನೆಗೆ ಸೈದ್ಧಾಂತಿಕವಾಗಿ ನಿಮ್ಮ ನಂತರ ಯಾರು ಅಂತ ವಿಚಾರ ಬಂದಾಗ ಸಹಜವಾಗಿ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬರುತ್ತೆ. ಅದನ್ನೇ ನಾನು ಹೇಳಿರೋದು, ಇದು ನಾಯಕತ್ವದ ಪ್ರಶ್ನೆಗೆ ಸಂಬಂಧಪಟ್ಟಿಲ್ಲ ಅಥವಾ ಮುಂದಿನ ಮುಖ್ಯಮಂತ್ರಿ ಇವರೇ ಅನ್ನುವಂಥ ಅರ್ಥನೂ ಕೂಡ ಅಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ಯತೀಂದ್ರ ಅವರು ತಂದೆಯ ಬಳಿ ಕೊಟ್ಟಿದ್ದಾರೆ. ನಿನ್ನೆ ಸಿದ್ದರಾಮಯ್ಯವರು ಕೂಡ ಅದನ್ನೇ ಹೇಳಿರುವಂಥದ್ದು. ಅವರು ಯಾರು ಮುಂದಿನ CM ಅನ್ನೋದ್ರ ಬಗ್ಗೆ ಹೇಳಿಲ್ಲ, ಸೈದ್ಧಾಂತಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹೆಸರು ಹೇಳಿದ್ದಾರೆ. ಅದರಲ್ಲಿ ಯಾವುದೇ ವಿವಾದ ಇಲ್ಲ ಅನ್ನೋ ಅರ್ಥದಲ್ಲಿ ಮುಖ್ಯಮಂತ್ರಿಗಳನ್ನೇ ಹೇಳಿದ್ದಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಯತೀಂದ್ರ ಅವರಿಂದ ಸ್ಪಷ್ಟೀಕರಣ ಪಡ್ಕೊಂಡು, ಸೊ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಅವ್ರು ಹೇಳಿಕೆ ಕೊಟ್ಟಿರುವಂಥದ್ದು ಬೇರೆ ಹಿನ್ನೆಲೆಯಲ್ಲಿ, ಚರ್ಚೆ ವಿಶ್ಲೇಷಣೆ ಆಗ್ತಾ ಇರುವಂಥದ್ದು ಇನ್ನೊಂದು ಹಿನ್ನೆಲೆಯಲ್ಲಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ರಾಜ್ಯ ರಾಜಕಾರಣದಲ್ಲಿ ಏನಂತಂದರೆ, ಒಂದು ಹೇಳಿಕೆ ಈ ಸಂದರ್ಭದಲ್ಲಿ ನಾಯಕತ್ವ ಸಂಬಂಧಪಟ್ಟಂಗೆ ಕೊಡ್ತಾರೆ ಅಂತಂದರೆ ಅದು ನವೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂದರೆ ಅದು ಬೇರೆ ಬೇರೆ ಕಡೆ ತಿರುಗೋದು, ನಾನಾ ಆಯಾಮ ಪಡ್ಕೊಳ್ಳೋದು ಸಹಜ. ಯತೀಂದ್ರ ಅವರು ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ರು. ಆವಾಗಲೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಈಗ ಮುಂದಿನ ನಾಯಕತ್ವ ಸತೀಶ್ ಜಾರಕಿಹೊಳಿ ಹೆಗಲಿಗೆ ಹಾಕ್ತಾರೆ ಅನ್ನುವಂಥ ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ ಸಹಜವಾಗಿ ಸುದ್ದಿ ಆಗುತ್ತೆ, ಚರ್ಚೆ ಆಗುತ್ತೆ, ಕಾಂಗ್ರೆಸ್ನಲ್ಲಿ ವಿವಾದನೂ ಆಗುತ್ತೆ, ಸಂಚಲನನೂ ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯನವರು ಯತೀಂದ್ರ ಅವರಿಂದ ಸ್ಪಷ್ಟೀಕರಣ ಪಡೆದಿದ್ದಾರೆ. ಸ್ಪಷ್ಟೀಕರಣ ಪಡ್ಕೊಂಡು ನಿನ್ನೆ ಸಮಜಾಯಿಷಿಯನ್ನು ಕೂಡ ಕೊಟ್ಟಿದ್ದಾರೆ. ಅದು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಅವ್ರ ಹೆಸರು ಹೇಳಿರುವಂಥದ್ದು, ನಾಯಕತ್ವಕ್ಕೆ ಕುರಿತಾಗಿ ಅಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ಕೂಡ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಪ್ರೇಮ್. ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. CM ಸಿದ್ದರಾಮಯ್ಯನವರು ಒಪ್ಕೊಂಡ್ರು, ಬಟ್ DK ಬಣ ಹೈಕಮಾಂಡ್ ಒಪ್ಕೊಳ್ಳುತ್ತಾ ಕಾದ್ ನೋಡಬೇಕಿದೆ.